ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಡ್ಯೂರೇಷನ್ ತುಂಬ ಜಾಸ್ತಿ ಆಗುತ್ತೆ. ಸೊ ನವರಾತ್ರಿ ಲುಕ್ ಕ್ರಿಯೇಟ್ ಮಾಡ್ತಾ ಇರೋರು. ಆ್ಯಕ್ಚುಲಿ ವಿಜಯದಶಮಿ ಫಸ್ಟ್ ಡೇ ಅಂದರೆ 9 ದಿವಸ ಯಾವ ಥರ ಮೇಕಪ್ ಮಾಡ್ಕೊಳ್ಳೋದು ಅಂತ. ಈಗ ಫಸ್ಟ್ ವಿಡಿಯೋ ಶೂಟ್ ಮಾಡಿದ್ದೀನಿ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನವರಾತ್ರಿ. ಸೊ ನವರಾತ್ರಿ ಲುಕ್ನ ನಾನು ಆದಷ್ಟು ತುಂಬ ಡಿಫ್ರೆಂಟಾಗಿ ಲೈಕ್ ಐ ಶ್ಯಾಡೋ ಲುಕ್ಕು ಮತ್ತು ಇನ್ನೂ ಸ್ಯಾರಿ ಲುಕ್ಸ್ ಎಲ್ಲನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಲುಕ್ ನಿಮ್ಗೆ ಇಷ್ಟ ಆಗುತ್ತಾ, ನವರಾತ್ರಿ ಮೊದಲನೇ ಲುಕ್ ಅಂತ ಹೇಳಿ. ಸೊ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ನವರಾತ್ರಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಬಟ್ ನಾನು ಇವತ್ತಿಂದಾನೇ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಡೇ ಲುಕ್ ನಾಳೆ ಬರುತ್ತೆ. ಸೊ ಎಲ್ಲರಿಗೂ ಮೊದಲನೇ ನವರಾತ್ರಿ ವಿಜಯದಶಮಿ ಶುಭಾಶಯಗಳು. ಫಸ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ದುರ್ಗಾದೇವಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಫಸ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಸ್ಕಿನ್ ಕೇರ್ ಮಾಡ್ಕೊಡ್ತೀನಿ. ಆ ಸ್ಟೆಪ್ಸು ಕೂಡ ತೋರಿಸ್ತಾ ಇದ್ದೀನಿ. ಫಸ್ಟು ಟೋನಿಂಗ್ ಮಾಡ್ಕೋಬೇಕು. ಟೋನಿಂಗು ಒಂದು ಸ್ವಲ್ಪ ಡ್ರೈ ಆಗಬೇಕು. ಆ್ಯಕ್ಚುಲಿ ನಾನು ಲ್ಯಾಕ್ಟೋಕ್ ಕ್ಯಾಲಮೈನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಫಾರ್ ಎಕ್ಸಾಂಪಲ್ ನೀವು ಯಾವುದ್ಯಾವುದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೋ, ನಿಮ್ಮ ಸ್ಕಿನ್ ಪ್ರಕಾರ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ರೆ ಫಸ್ಟು ಸ್ಕಿನ್ ಕೇರ್ ಇಂಪಾರ್ಟೆಂಟು. ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಸ್ಕಿನ್ ಕೇರ್ ಆದಮೇಲೆ ಫಸ್ಟು ಲಿಪ್ ಪ್ರೈಮರ್ ಅಥವಾ ಲಿಪ್ ಬಾಮ್ ಯಾವುದಾದ್ರು ಹಾಕ್ಕೋಬೋದು. ಸೊ ಲಿಪ್ ಪ್ರೈಮರು ಕೂಡ ಯೂಸ್ ಮಾಡ್ತಾರೆ. ನೀವು ಲಿಪ್ ಬಾಮ್ ಯೂಸ್ ಮಾಡಿದ್ದಾದಮೇಲೆ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾರೆ. ಇದು ಪಿಲಿಗ್ರಿಮ್ ಅವ್ರದ್ದು 24K ಗೋಲ್ಡ್ ಪ್ರೈಮರ್. ಪಿಲಿಗ್ರಿಮ್ ಅವ್ರದ್ದು ಲೈಕ್ ಗೋಲ್ಡ್ ಗ್ಲೋ ಪ್ರೈಮರ್ ಅಂತ, 24K ಗೋಲ್ಡ್ ಗ್ಲೋ ಪ್ರೈಮರ್ ಅಂತ. ನಿಮಗೆ ಒಂಥರ ಗೋಲ್ಡ್ ಲುಕ್ ಕೊಡೋದಕ್ಕೆ ಇದನ್ನು ಫಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಒಂದು ಇದ್ರಲ್ಲಿ ನೋಡಿದ್ದು, ನಾವು ಡೈರೆಕ್ಟಾಗಿ ಅಂದರೆ ಯಾವ್ದಾದ್ರು ಸೆರಮ್ ಯೂಸ್ ಮಾಡಿದ್ದಾದಮೇಲೆ ಪ್ರೈಮರ್ ಅಂದರೆ ಸೆರಮ್ ಯೂಸ್ ಮಾಡಿದ್ದಾದಮೇಲೆ ಅದು ತುಂಬ ಎಫೆಕ್ಟಿವ್ ಆಗಿ ಲಾಕ್ ಆಗಬೇಕು ಅಂತ, ವರ್ಕ್ ಆಗಬೇಕು ಅಂತಂದರೆ ನಾವು ಮತ್ತೆ ಮಾಯ್ಶ್ಚರೈಸರ್ನ ಹಚ್ಚಿ ಅದನ್ನು ಇದು ಮಾಡ್ಕೋಬೇಕು. ಸೊ ಇದೆಲ್ಲ ಡ್ರೈ ಆಗಬೇಕು. ಇದು ನಾನು ಡೇ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಸನ್ಸ್ಕ್ರೀನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಫಿಕ್ಸ್ ಡರ್ಮಾ ಅವ್ರದ್ದು. ನನ್ನ ತಂಗಿ ಕೊಟ್ಟಿಲ್ಲ, ಅದನ್ನು ಯೂಸ್ ಮಾಡಿಲ್ಲ. ಈಗ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ 1000 ಸಮಥಿಂಗ್ ಇದೆ. ಗ್ಲೋ ಬರುತ್ತೆ ಇದು ಹಾಕೊಂಡ ತಕ್ಷಣ. ಬಟ್ ಇದು ಫ್ರಾಗ್ರೆನ್ಸ್ ಇದೆ. ಎಷ್ಟು ನಾನು ಯೂಸ್ ಮಾಡ್ತೀನಿ, ನನಗೇನು ಪಿಂಪಲ್ಸ್ ಆಗ್ತಾಯಿಲ್ಲ. ಮುಂಚೆ ಅಂದರೆ ನಾನು ತುಂಬ ಸೆನ್ಸಿಟಿವ್ ಇತ್ತು, ಏನು ಹಚ್ಚಿದ್ರು ಕೂಡ ಇದಾಗೋದು. ಬಟ್ ಈಗೇನು ಆ ಥರ ಇಲ್ಲ. ಬಟ್ ನನಗೇನಾದರೂ ಸ್ಕಿನ್ ಪಿಂಪಲ್ಸ್ ಆಗೋಲ್ಲ, ಬಟ್ ತಲೆನೋವು ಬರುತ್ತೆ. ಲೈಕ್ ಪ್ರಾಡಕ್ಟು ಏನಾದರೂ ಸೂಟ್ ಆಗಲಿಲ್ಲ ಅಂತಂದರೆ. ಈ ಗ್ರೀನ್ ಬಳೆ ತೆಗಿಯೋಕ್ಕೆ ಆಗ್ತಾಯಿಲ್ಲ. ಸೊ ಆಲ್ಮೋಸ್ಟ್ ಈ ಬಳೆ ನಾನು ಕವರ್ ಆಗುತ್ತೆ. ದಯವಿಟ್ಟು ಕ್ಷಮಿಸಿ ನಾನು ವಿಡಿಯೋ ಮಾಡೋದ್ರಲ್ಲಿ. ಯಾಕಂತಂದರೆ ಅದು ತುಂಬ ಮದುವೆಲಿ ತೊಟ್ಕೊಂಡಿರೋದು, ಅದನ್ನು ತೆಗಿಯೋದಕ್ಕೆ ಆಗ್ತಾಯಿಲ್ಲ. ಅಂತ ಹೊಡಿಲು ಕೂಡ ಬರ್ತಲ್ಲ. ಸೊ ಅದೇ ಲೈಕ್ ಹೊಡೆದೋದ್ಮೇಲೆ ನಾನು ತೆಗ್ದಾಕಬೇಕು. ಅಲ್ಲಿವರೆಗೂ ತೆಗಿಯಲ್ಲ. ನಾನು ತೆಗಿಯೋದಕ್ಕೆ ತುಂಬ ಟ್ರೈ ಮಾಡಿದೆ, ಬರಲಿಲ್ಲ ಅಂತ ಸುಮ್ಮನೆ ಅದೇ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ.
ಸೊ ಅದಾದಮೇಲೆ ನಾವು ಪ್ರೈಮರ್ ಹಾಕ್ಕೋಬೇಕು. ಲೈಕ್ ಇದು ಪ್ರೋ ಅಂತ ಏನಿತ್ತು, ಸಾರಿ ಕಲರ್ ಪ್ರೋ ಸಮಥಿಂಗ್ ಏನೋ ಇತ್ತು, ಕಲರ್ ಬರೋರ್ದು. ನಮ್ಮ ಪ್ರೈಮರ್ ಚೆನ್ನಾಗಿದ್ದರೆ ನಮ್ಮ ಮೇಕಪ್ಪು ಕೂಡ ಕೇಕಿ ಆಗೋದಿಲ್ಲ. ಆ್ಯಕ್ಚುಲಿ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರಲ್ಲ ಅದೊಂದು ಸ್ವಲ್ಪ ಆಯಿಲಿನೆಸ್ ಇದೆ ಮತ್ತು ಸೆರಮ್ಸು ಅದೆಲ್ಲ ಯೂಸ್ ಮಾಡಿದೆ. ಕ್ಲೆನ್ಸಿಂಗ್ ಫಸ್ಟು ನಾವು ವೆಟ್ ವೈಪ್ಸಲ್ಲಿ ಕ್ಲೆನ್ಸ್ ಮಾಡ್ಕೋಬೇಕು. ಫೇಸ್ ವಾಶ್ ಮಾಡಿದ್ರು ಕೂಡ ಇದು ಯೂಸ್ ಮಾಡಲೇಬೇಕು. ನೋಡಿ ನಮ್ಮ ಸ್ಕಿನ್ ಕೇರ್ ಆದಮೇಲೆ ಈ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ನಂಗೆ ಪಿಂಪಲ್ಸ್ ಆಗಿ ತುಂಬ ಮಾರ್ಕ್ಸ್ ಆಗಿತ್ತು. ಇಷ್ಟು ಕ್ಯೂರ್ ಆಗಿರೋದು ಹೆಚ್ಚು. ನೋಡಿ ನಾನು ಕರೆಕ್ಟರ್ನ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ, ಜಾಸ್ತಿ ಯೂಸ್ ಮಾಡಬಾರ್ದು. ಆರೆಂಜ್ ಕರೆಕ್ಟರ್ ಯಾಕಂತಂದರೆ ನಂಗೆ ಪಿಗ್ಮೆಂಟೇಷನ್ ಮಾರ್ಕ್ಸ್ ಇದೆ, ಒಂದು ಸ್ವಲ್ಪ ಡಾರ್ಕ್ ಸರ್ಕಲ್ ಕೂಡ ಇದೆ. ಅದಕ್ಕೋಸ್ಕರ ಎಡಿಟ್ ಮಾಡಿ ಹಾಕೋಣ ಅಂತ. ಮತ್ತು ಸೆಕೆಂಡ್ ಡೇಗೆ ಮೇಕಪ್ ನೆಕ್ಸ್ಟ್ ವೀಡಿಯೋಸ್ನ ಕ್ರಿಯೇಟ್ ಮಾಡಬೇಕು. ನೋಡಿ ನೀಟಾಗಿ ಬ್ಲೆಂಡ್ ಆಗಬೇಕು. ಅಂದರೆ ಇದು ಕರೆಕ್ಟರ್ ಏನು ತುಂಬ ಲೈಕ್ ಕನ್ಸೀಲರ್ ಮತ್ತು ಫೌಂಡೇಶನ್ ಥರ ಬ್ಲೆಂಡ್ ಆಗೋದು ಬೇಡ. ಜಸ್ಟ್ ನನಗೆ ಅಷ್ಟೊಂದು ಕಾಣಿಸ್ತಿರ್ಲಿಲ್ಲ, ಒಂದು ಸ್ವಲ್ಪ ಮಿರರು ದೂರ ಇತ್ತು ಮತ್ತು ಕ್ಯಾಮ್ರಾದಲ್ಲಿ ಅಷ್ಟೊಂದು ಪರ್ಫೆಕ್ಟಾಗಿ ಕಾಣಿಸೋದಿಲ್ಲ, ನೀಟಾಗಿ ಬ್ಲೆಂಡ್ ಆಗಿದೆಯೋ ಅಂತ ಎಲ್ಲ ಕಡೆ. ಅದಕ್ಕೋಸ್ಕರ ಈ ಚಿಕ್ಕ ಮಿರರ್ ಇಟ್ಕೊಂಡಿದ್ದೀನಿ. ಇದು ಲೈಕ್ ಕಾಂಪ್ಯಾಕ್ಟ್ ಪೌಡರಲ್ಲಿ ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ತುಂಬ ನೀಟಾಗಿ ಬ್ಲೆಂಡ್ ಆಗಬೇಕು. ಬ್ಲೆಂಡ್ ಆಗಲಿಲ್ಲ ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಆ್ಯಕ್ಚುಲಿ ನಾನು ಇದು 3 ಸ್ಟೋನ್ಸ್ದು ಇಯರಿಂಗ್ಸ್ ಇದೆಯಲ್ಲ ಅದನ್ನು ಮೇಲೆ ಚುಚ್ಚಿಸಿದ್ದೀನಿ. ನೋಡಿ ಕನ್ಸೀಲರ್ ಅಪ್ಲೈ ಮಾಡ್ತಾಯಿದ್ದೀನಿ. ಕನ್ಸೀಲರ್ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು.
ಸೊ ಕನ್ಸೀಲರೆಲ್ಲ ನೀಟಾಗಿ ಅಪ್ಲೈ ಮಾಡಿದ್ದಾದಮೇಲೆ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಈ ಬೇಸ್ ಮೇಕಪ್ ಚೆನ್ನಾಗಿಲ್ಲ ಅಂತಂದರೆ, ನೀಟಾಗಿ ಬ್ಲೆಂಡ್ ಆಗಲಿಲ್ಲ ಅಂತಂದರೆ ನಮ್ಮ ಲುಕ್ಕು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಹೇರ್ ಸ್ಟೈಲು, ಮೇಕಪ್ಪು ಮತ್ತು ಸ್ಯಾರಿ ಡ್ರಪ್ಪಿಂಗ್ ಎಲ್ಲ ನಾರ್ಮಲ್ ಸ್ಯಾರಿ ಡ್ರಪ್ಪಿಂಗ್ ಮಾಡಿರೋದು. ಅದು ನೀಟಾಗಿ ಬ್ಲೆಂಡ್ ಆಗಬೇಕು. ಇಲ್ಲಿ ಕೂಡ ಕೇಕಿ ಥರ ಆಗ್ಬಾರ್ದು. ಸೊ ನೋಡಿ, ನಾನು ಎಲ್ಲ ಲೈಕ್ ನೀಟಾಗಿ ಬ್ಲೆಂಡ್ ಆಗಬೇಕು. ನಾನು ಇಯರಿಂಗ್ಸ್ ಏನೂ ಹಾಕೊಂಡಿಲ್ಲ. ಹೇರ್ ಸ್ಟೈಲು ಕೂಡ ಮಾಡೋಣ ಅಂತೇಳಿ ಸುಮ್ಮನೆ ಆಗಿದೆ. ನಂಗೆ ನೀಟಾಗಿ ಬ್ಲೆಂಡ್ ಆಗ್ತಿಲ್ಲ ಅನ್ನಿಸ್ತು. ಅದಕ್ಕೋಸ್ಕರ ಬ್ರಷಲ್ಲಿ ಮತ್ತೆ ಬ್ಲೆಂಡ್ ಮಾಡಿ ಆಮೇಲಿಂದ ಆ್ಯಕ್ಚುಲಿ ಕನ್ಸೀಲರ್ ಮತ್ತು ಕರೆಕ್ಟರ್ನ ನಾವು ಕಲರ್ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಬೇಕು. ಇನ್ನು ಫೌಂಡೇಶನ್ ಬಂದು ನಾರ್ಮಲ್ ವೈಟ್ ಬ್ಲೆಂಡರ್, ಒಂಥರ ಕ್ರೀಮ್ ಕಲರ್ ಬ್ಲೆಂಡರ್ ಬರುತ್ತಲ್ಲ, ಅದ್ರಲ್ಲಿ ಬ್ಲೆಂಡ್ ಮಾಡ್ಕೋಬೇಕು. ಎಲ್ಲರೂ ವೈಟ್ ಕಲರಲ್ಲಿ ಬರುತ್ತೆ, ಅದರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಐ ಮೇಕಪ್ ಟೈಮ್ ತೊಗೊಳುತ್ತೆ. ಆ್ಯಕ್ಚುಲಿ ಐ ಮೇಕಪ್ ಮಾಡಿ ಆಮೇಲಿಂದ ನಾವು ಬೇರೆ ಮೇಕಪ್ಗೆ ಹೋಗಬೇಕು. ಸೊ ನೆಕ್ಸ್ಟು ನಾನು ಆ ಥರ ಮಾಡ್ತೀನಿ. ಡೈರೆಕ್ಟಾಗಿ ನಾವು ಐ ಶ್ಯಾಡೋ ಅಪ್ಲೈ ಮಾಡೋದ್ರಿಂದ ಮೇಕಪ್ ಎಲ್ಲ ಲೈಕ್ ಐಲೈನರ್, ನನ್ನ ಹತ್ರ ಇರೋದಂತೂ ಡಾಸ್ಲರು ಮತ್ತು ಶುಗರೆಲ್ಲ ಪರ್ಚೇಸ್ ಮಾಡಿದ್ದು ಇನ್ನೊಂದು ತೊಗೋಬೇಕು. ಅದೆಲ್ಲ ತುಂಬ ತೊಗೊಂಡಿದ್ದು, 2 ಕೂಡ ಮಿಸ್ಪ್ಲೇಸ್ ಆಗಿದ್ದಾವೆ. ಒಂದು ಇಟ್ಟಿದ್ದಾರೆ, ಅದು ಫುಲ್ಲು ಎಲ್ಲ ಖಾಲಿಯಾಗಿರೋದು ಇಟ್ಟಿದ್ದಾರೆ, ಎಲ್ಲ ಯೂಸ್ ಮಾಡಿಬಿಟ್ಟಿರೋದು. ಅದು ಬಿಸಾಟೆ, ಅದಿನ್ನೇನು ಎಲ್ಲ ಯೂಸ್ ಮಾಡಿರೋದು ಇಟ್ಟಿದ್ದಾರೆ ಅಂತ. ಹೊಸದೆಲ್ಲ ಎಲ್ಲೆಲ್ಲೋಯ್ತು ಅಂತ ಗೊತ್ತಿಲ್ಲ. ನಮ್ಮ ರೂಮಲ್ಲಿ ಕೂಡ ಯಾರೂ ಇರಲಿಲ್ಲ. ಇಟ್ ವಾಸ್ ಮಿಸ್ಸಿಂಗ್ ಅಷ್ಟೇ. ನಾನು ಆ್ಯಕ್ಚುಲಿ ವೀಡಿಯೋಸ್ ಮಾಡೋದಕ್ಕೆ ಮತ್ತು ಪ್ರಾಕ್ಟೀಸ್ ಆಗೋದೆ, ನನಗೆ ವೀಡಿಯೋಸ್ ಕಂಟೆಂಟ್ ಆಗುತ್ತೆ ಅಂತಲೇ ನನಗೆ ಆಲ್ಮೋಸ್ಟ್ ನಿಯರ್ಲಿ 10,000 ಅಂದರೆ ಎಲ್ಲ ಏರ್ ಎಕ್ಸೆಸರೀಸ್ ಎಲ್ಲ ಅಷ್ಟಾಗಿತ್ತು. ಲೈಕ್ ಬ್ರಷಸ್ಸು, ಬನಾನಾ ಪೌಡರ್ ಅದೆಲ್ಲ ತಗೊಂಡಿದ್ದು. ಮದುವೆಗೆ ಯೂಸ್ ಆಗುತ್ತೆ ಅಂತ. ಬಟ್ ಇನ್ನೂ ತೊಗೋಬೇಕು. ತುಂಬ ಮ್ಯಾಕಲ್ಲಿ ನೋಡಿದ್ರಂತೂ ಮ್ಯಾಕಲ್ ಬೇಸ್ ಪ್ರಾಡಕ್ಟ್ಗೆ ಒಂದು 10 ಮೇಲಾಗುತ್ತೆ. ಲೈಕ್ ಫೌಂಡೇಶನ್ಸ್ ಲೈಕ್ ಯಾವುದಾದ್ರೂ ಆಫರ್ ಇದ್ದಾಗ ತೊಗೋಬೇಕಷ್ಟೆ. ಆಫರ್ ಇದ್ದು ಅಮೌಂಟ್ ಇದ್ದಾಗ ಪರ್ಚೇಸ್ ಮಾಡಬೇಕು. ಇನ್ನು ತುಂಬ ಇದ್ದಾವೆ. ಐಕಾನಿಕ್ ಸ್ಟ್ರೈಟ್ನರ್, ಐಕಾನಿಕ್ದೇ ಎಲ್ಲ ತೊಗೋಬೇಕು ಅಂತಂದರೆ ಇಟ್ ಟೇಕ್ ಅಟ್ಲೀಸ್ಟ್ 10,000 ಆದರೂ ಬೇಕಾಗುತ್ತೆ. ಪ್ರೊಫೆಷ್ನಲ್ ಕಿಟ್ಸ್ ಎಲ್ಲ ಕರ್ಲರ್. ಸೊ ಈಗಲೇ ಎಲ್ಲ ಅಷ್ಟೊಂದೆಲ್ಲ ಬೇಡ ಅಂತೇಳಿ ಬೇಸಿಕ್ಸಿಗೆ ಮಾತ್ರ ತೊಗೊಂಡಿರೋದು. ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತೀನಿ. ಆ್ಯಕ್ಚುಲಿ ನಂದು ಸ್ಟ್ರೈಟ್ ಏರ್ ಇರೋದ್ರಿಂದ ಸ್ಟ್ರೈಟ್ನಿಂಗ್ ಮಾಡಲೇಬೇಕು ಅಂತೇನಿಲ್ಲ. ತುಂಬ ಸ್ಟ್ರೈಟ್ ಬೇಕು ಅಂತಂದರೆ ಮಾಡ್ಕೋಬೋದು.
ಸೊ ಅದಕ್ಕೆ ರಿಲೇಟೆಡಾಗೂ ಕೆಲವೊಂದು ಹೇರ್ ಸ್ಟೈಲ್ಸ್ ಮಾತ್ರ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಲೈಕ್ ಸ್ಟ್ರೈಟ್ ಹೇರಿಗೆ ಯಾವ ಥರ ಇದು ಮಾಡ್ಬೋದು ಅಂತ. ಈಗ ನೋಡಿ ನಾನು ಮಾಮಾರ್ತ್ ಅವ್ರದ್ದು ಫೌಂಡೇಶನ್ ಯೂಸ್ ಮಾಡ್ತಾ ಇರೋದು. ಅಷ್ಟು ಕ್ಯಾಮ್ರಾದಲ್ಲಿ ವಿಸಿಬಲ್ ಆಗೋದಿಲ್ಲ. ಲೈಕ್ ಈ ಥರ ಡಾಟ್ ಇಟ್ಕೊಂಡು ಯೂಸ್ ಮಾಡಬೇಕು. ನಾನು ಹಿಂಗೆ ಮಾರ್ಕ್ಸ್ ಇರೋದ್ರಿಂದ ಮಾರ್ಕ್ಸ್ ಅಂತೂ ಕ್ಲೋಸ್ ಮಾಡೋದಕ್ಕಾಗೋದಿಲ್ಲ. ಈಗೊಂದು ಸ್ವಲ್ಪ ಪರವಾಗಿಲ್ಲ, ಮಾರ್ಕ್ಸ್ ಎಲ್ಲ ಕಡಿಮೆ ಆಗ್ತಿದೆ. ಇನ್ನೂ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರೆ ತುಂಬ ಮಾರ್ಕ್ಸ್ ಎಲ್ಲ ಹೈಡ್ ಮಾಡೋದಕ್ಕೆ ತುಂಬ ಕಷ್ಟ. ಆ್ಯಕ್ಚುಲಿ ಮೇಕಪ್ಪಲ್ಲಿ ಮಾರ್ಕ್ಸ್ ಹೈಡ್ ಮಾಡ್ಬೋದು, ಬಟ್ ಲೈಕ್ ಇದು ಹೋಲ್ಸ್ ಥರ ಇರುತ್ತಲ್ಲ ಅದನ್ನೆಲ್ಲ ಪಿಟ್ಸ್ ಅಂದರೆ ಯಾಕ್ನಿ ಪಿಟ್ಸ್ ಅಂತಲೇ ಹೇಳ್ಬೋದು. ಇದು ಆ ಥರ ಲೈಕ್ ಹೋಲ್ಸ್ ಆಗಿರೋದನ್ನ ತುಂಬ ಅಷ್ಟು ಬೇಗ ಕ್ಲೋಸ್ ಮಾಡೋದಕ್ಕಾಗೋದಿಲ್ಲ ಮೇಕಪ್ಪಲ್ಲಂತೂ. ಇಟ್ಸ್ ನೀಡ್ ಎ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಟ್ರೀಟ್ಮೆಂಟಲ್ಲೂ ಕೂಡ ನಾನು ತುಂಬ ಟ್ರೀಟ್ಮೆಂಟ್ಗೋತ್ರೂ ಹೋಗಿದ್ದೀನಿ. ಇಷ್ಟು ಅಂದರೆ ಒಂದು 60% ಕವರ್ ಆಗಿದೆ. ನಾನೇನೇನು ಸ್ಕಿನ್ ಕೇರ್ ಮಾಡಿಕೊಂಡು ಅಷ್ಟು 60% ಕವರ್ ಆಗಿದೆ. ಇನ್ನೂ 40% ಇದೆ. ಆ ಥರ ಆಗುತ್ತೆ. ಸೊ ಈಗ ನೋಡಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ನೀಟಾಗಿ ಬ್ಲೆಂಡ್ ಮಾಡಿದ್ದಾದಮೇಲೆ ನಾವು ಇದರಲ್ಲೂ ಲೈಕ್ ಬ್ಯೂಟಿ ಬ್ಲೆಂಡರಲ್ಲೂ ಕೂಡ ಬ್ಲೆಂಡ್ ಮಾಡ್ಕೋಬೇಕು. ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿದ್ದಾದಮೇಲೆ ಲೈಕ್ ಐ ಕಾರ್ನರೆಲ್ಲ ಇರುತ್ತಲ್ಲ ಅದಕ್ಕೆ ಚಿಕ್ಕು ಲೈಕ್ ಐ ಬ್ಲೆಂಡ್ ಅಂದರೆ ಐ ಮೇಕಪ್ ಮತ್ತು ನೋಸ್ ಸೈಡಲ್ಲೇ ಬ್ಲೆಂಡ್ ಮಾಡೋದಕ್ಕೆ ಚಿಕ್ಕದೊಂದು ಬ್ಲೆಂಡರ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೋಬೇಕು. ನಾನು ಉಬ್ಬು ಮತ್ತು ಇಲ್ಲೆಲ್ಲ ಅಂದರೆ ಫೌಂಡೇಶನ್ನು ಕನ್ಸೀಲರ್ ಎಲ್ಲ ಇದಾಗಿರುತ್ತೆ ಅಂತೇಳಿ, ಮತ್ತು ಮೂಗು ನನ್ನ ನೋಸ್ ಪಿನ್ ಇದೆಯಲ್ಲ ಅದು ಕೂಡ ವೈಟ್ ಇರೋದ್ರಿಂದ ಅಲ್ಲಿ ಬ್ಲೆಂಡ್ ಮಾಡ್ಕೋಬೇಕಾದ್ರೆ ತಗಲಿರುತ್ತೆ ಅಂತೇಳಿ ಅದು ಆ್ಯಕ್ಚುಲಿ ಗ್ಲೋ ಕಾಣಿಸೋದಿಲ್ಲ ವಿಡಿಯೋದಲ್ಲೆಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ಇದು ಒರೆಸ್ಕೊಳ್ತಾ ಇದ್ದೆ ವೆಟ್ ವೈಪ್ಸಲ್ಲಿ ಅಷ್ಟೇ. ಈಗ ನನ್ನ ಹತ್ರ ಅದೇ ಲೂಸ್ ಪೌಡರ್ ನನ್ನ ತಂಗಿ ಕೊಟ್ಟಿರೋದ್ರಿಂದ ಇವಾಗ ನಾನು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಅದು ಮೆಬಿಲಿನ್ ಕಾಂಪ್ಯಾಕ್ಟ್ ಪೌಡರ್, ಬಟ್ ಲೂಸ್ ಪೌಡರಲ್ಲಿ ನೀಟಾಗಿ ಮೇಕಪ್ಪು ಚೆನ್ನಾಗಿ ಕೂರುತ್ತೆ. ಹೀಗೆ ನೋಡಿ ಜಾಸ್ತಿ ಆಯಿತು ಇದು ಮಾಡ್ಕೋಬೇಕಾದ್ರೆ, ಫಿಲ್ಲಿಂಗ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಈ ಥರ ನಿಮ್ಗೆ ಜಾಸ್ತಿ ಆಯಿತು ಅಂತಂದರೆ ನೀವು ಬ್ರೌನ್ ಐ ಶೇಡೋಸ್ ಇರುತ್ತಲ್ಲ, ನಾನು ಎಲ್ಲ ಐ ಶೇಡೋನಲ್ಲೇ ಫಿಲ್ಲಿಂಗ್ ಮಾಡ್ಕೊಳ್ಳೋದು, ಐಬ್ರೋ ಫಿಲ್ಲಿಂಗ್ಸ್ ಎಲ್ಲ. ಅದಾದರೆ ಬೇಗ ರಿಮೂವ್ ಮಾಡ್ಬೋದು. ಈಗ ಕಾಜಲಲ್ಲೆಲ್ಲ ಮಾಡಿಕೊಂಡ್ರೆ ತುಂಬ ಇದಾಗುತ್ತೆ. ಆ್ಯಕ್ಚುಲಿ ನಾನು ಮಸ್ಕರ ಒಂದು ಮಿಸ್ಸಿಂಗು, ಮಸ್ಕರ ಮತ್ತು ನಿಮ್ಗೇನಾದ್ರು ಡಿಫ್ರೆಂಟ್ ಲುಕ್ ಬೇಕು ಅಂತಂದರೆ ಮಸ್ಕರ ಮತ್ತು ಇದು ಐ ಲೆನ್ಸಸ್ ಅದನ್ನ ಹಾಕೊಂಡ್ರೆ ಇನ್ನೂ ಡಿಫ್ರೆಂಟ್ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಸಿಂಪಲಾಗಿ ರೆಡಿ ಆಗಿರೋದಕ್ಕೆ ನವರಾತ್ರಿ 9 ಡೇಸ್ ಇರುತ್ತಲ್ಲ, ಫೈನಲ್ ಡೇಗೆ ನಾವು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗ್ಬೋದು, ಗ್ರ್ಯಾಂಡ್ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಇನ್ನೇನು 9 ದಿವಸನೂ ಹಬ್ಬನೇ. ಸೊ 9 ದಿವಸಕ್ಕೆ 9 ಥರ ಲೈಕ್ ಅದಕ್ಕೂ ಕೂಡ ಒಂದೊಂದು ದಿವಸಕ್ಕೆ ಒಂದೊಂದು ಥರ ಸ್ಯಾರೀಸ್ ಇರುತ್ತೆ ನನ್ನ ಹತ್ರ.
ಒಂದೊಂದು ದಿವಸಕ್ಕೆ ಅಂತ ಪರ್ಟಿಕ್ಯುಲರಾಗಿ ಬೇರೆ ಅದೇ ಅಂದರೆ ಒಂದು ದಿವಸ ಈ ಕಲರ್ ಉಡಬೇಕು ಆ ಥರ ಪರ್ಟಿಕ್ಯುಲರ್ ಸ್ಯಾರೀಸ್ ಇಲ್ಲ. ಬಟ್ 9 ಸ್ಯಾರೀಸ್ನ ಕ್ರಿಯೇಟ್ ಮಾಡ್ಬೋದು. ಫಸ್ಟ್ ಆರೆಂಜಿನ ಸ್ಟಾರ್ಟ್ ಮಾಡೋಣ ಅಂತೇಳಿ ಆರೆಂಜ್ ಸ್ಯಾರೀಸ್ನೇ ಚೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಐ ಮೇಕಪ್ ಮಾಡ್ಕೋಬೇಕು, ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ಕ್ರಿಯೇಟ್ ಮಾಡ್ತೀನಿ. ಈಗ ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ಆಲ್ಮೋಸ್ಟ್ ತುಂಬ ಟೈಮ್ ತಗೊಂಡೆ. ನಿಮಗೆ 40 ಮಿನಿಟ್ಸಲ್ಲಿ ಹಾಕಿದ್ದೀನಿ. ಬಟ್ ಈ ಪರ್ಟಿಕ್ಯುಲರಾಗಿ ಹೆಂಗೆ ರೆಡಿ ಆಗಬೇಕು, ಯಾವ ಥರ ಐ ಮೇಕಪ್ ಮಾಡ್ಕೋಬೇಕು ಅಂತ ಪರ್ಟಿಕ್ಯುಲರ್ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಆಗಬೇಕಲ್ಲ, ಅದಕ್ಕೋಸ್ಕರ ನಾನೀಗ ನಾನು ಯಾವ ಥೀಮಲ್ಲಿ ಹೋಗ್ತಾಯಿದ್ದೀನಿ ಅಂತಂದರೆ ಬ್ರೌನ್ ಇದರಲ್ಲೇ ಹೋಗೋಣ ಅಂತೇಳಿ. ಬ್ರೌನ್ ಆದರೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಬ್ರೌನ್, ಪಿಂಕ್, ಇಟ್ಸ್ ಸೂಟಬಲ್. ವೆಸ್ಟರ್ನ್ ಲುಕ್ಕಿಗೂ ಸೂಟ್ ಆಗುತ್ತೆ ಮತ್ತು ಟ್ರೆಡಿಷನಲ್ ಲುಕ್ಕಿಗೂ ಎಲ್ಲ ಥರ ಅಟೈರ್ಗೂ ಅದು ಮ್ಯಾಚ್ ಆಗುತ್ತೆ ಅಂತ. ಈಗ ನೋಡಿ, ನಾವು ಫಸ್ಟ್ ಶೇಡು ಲೈಟಾಗಿರೋ ಶೇಡನ್ನ ಪೌಡರ್ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಪೌಡರ್ ಟ್ಯಾಪ್ ಆದಮೇಲೆ ನಾನು ಬ್ರೌನ್ ಲೈಟ್ ಅದರಲ್ಲೇ ನನ್ನ ಹತ್ರ ಇರೋ ಇದರಲ್ಲೇ ಐ ಶೇಡೋದ್ರಲ್ಲಿ ತುಂಬ ಲೈಟ್ ಕಲರ್ ಶಿಮ್ಮರ್ಸ್ ಏನಿರ್ಬಾರ್ದು ಪೌಡರ್ ಟೈಪಲ್ಲಿರೋದನ್ನ ತಗೊಳ್ತಿದ್ದೀನಿ. ಸೊ ಅದಾದಮೇಲೆ ನಾನು ಕೈಯಲ್ಲೇ ತುಂಬ ಡಾರ್ಕ್ ಆಗಿರೋದು ನನ್ನ ಕೈಯಲ್ಲಿ ನೋಡಿಕೊಂಡೆ ಒಂದು 3 ಕಲರ್ ಬ್ರೌನ್ ಇತ್ತು. ನೋಡಿ, ಹಿಂಗೆ ತಗೋಬೇಕಾದ್ರೆ ಅದು ತಗಲಿ ಬಿದ್ದೋಯ್ತು. ಕಣ್ಣಿಗೆಲ್ಲ ತಗಲಿದೆ, ಬಟ್ ಇದರಲ್ಲಿ ಇದು ಮಾಡ್ಕೊಳ್ಳೋಣ ಅಂತೇಳಿ, ಅಂದರೆ ವೆಟ್ ವೈಪ್ಸಲ್ಲಿ. ಈಗ ನೋಡಿ, ಅಷ್ಟೊಂದು ಕ್ಯಾಪ್ಚರ್ ಆಗಿಲ್ಲ. ನಾನು ಐ ಲುಕ್ ಮತ್ತೆ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಇದು ವಿಡಿಯೋದಲ್ಲಿ. ಎಸ್, ಬಿದ್ಮೇಲೆ ನೋಡಿ ಆ ಥರ ಕನ್ಸಿಲರ್ ಅಪ್ಲೈ ಮಾಡಿದ್ದೀನಿ. ಕನ್ಸಿಲರ್ ಅಪ್ಲೈ ಮಾಡಿದ್ಮೇಲೆ ಬ್ರೌನ್ ಕಲರ್ ಶಿಮ್ಮರ್ಸೇ ಬರುತ್ತಲ್ಲ, ಸಪ್ರೇಟ್ ಶಿಮ್ಮರ್ಸ್ ಬರೋದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ ಕಡೆ ಈ ಕಡೆ ಡಾರ್ಕ್ ಬ್ರೌನ್ ಮಧ್ಯೆ ಶಿಮ್ಮರ್ಸ್ನ ಇಟ್ಟಿದ್ದೀನಿ. ಅಷ್ಟು ಈಗ ನೋಡಿ, ಮತ್ತೆ ಮೇಕಪ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಟಚಪ್ ಕೊಡ್ತಾಯಿದ್ದೀನಿ ಕನ್ಸಿಲರಲ್ಲಿ. ಅದು ವೆಟ್ ವೈಪ್ಸ್ ಯೂಸ್ ಮಾಡಿದ್ನಲ್ಲ, ಅದಕ್ಕೋಸ್ಕರ. ಮತ್ತು ಪೌಡರ್ ಟ್ಯಾಪ್. ಆ್ಯಕ್ಚುಲಿ ನನ್ನ ಹತ್ರ ಡಾಸ್ಲರ್ ಇರೋದ್ರಿಂದ ಅದು ಬೇಗ ಡ್ರೈ ಆಗೋದಿಲ್ಲ ಮತ್ತು ತುಂಬ ಬೇಗ ಸ್ಮರ್ಚ್ ಆಗಿಬಿಡುತ್ತೆ. ಮತ್ತು ಅದ್ರಾಗೆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ಸೆಟ್ಟಿಂಗ್ ಸ್ಪ್ರೇ ಇಷ್ಟು ಇನ್ನೂ ತೊಗೋಬೇಕು. ಜಸ್ಟ್ ಬೇಸಿಕ್ ಮೇಕಪ್ ಆಗಲ್ಲ. ಹಬ್ಬಕ್ಕೆ ಮನೆಯಲ್ಲೇ ಇದ್ದಾಗ ಒಂದು 6 ಅವರ್ಸ್ ಅಂತ ಬರುತ್ತೆ. ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದ್ರೆ ಇನ್ನೂ ತುಂಬ 7 to 8 ಅವರ್ಸ್ ಮೇಲೆ ಬರುತ್ತೆ. ಇನ್ನೂ ತುಂಬ ಇದ್ದಾವೆ ಬ್ರ್ಯಾಂಡ್ಸ್ ಎಲ್ಲ. ಅದರಲ್ಲಿ ಯಾವ್ದಾದ್ರು ಒಂದು ತೊಗೋಬೇಕು. ರೆನೆ ಇದೆ, ರಿಕೋಡ್ ಇದೆ, ಮತ್ತು ಮೆಬಿಲಿನ್ಸ್ ಇದೆ, ಲ್ಯಾಕ್ಮಿ, ಬ್ಲೂ ಹೆವನ್ ಇದೆ. ಬ್ಲೂ ಹೆವನ್ ಅಷ್ಟೊಂದಾಗಲ್ಲ, ಬಟ್ ನಾನು ಯೂಸ್ ಮಾಡಿದ್ರೆ ಮೆಬಿಲಿನ್ ನಂಗೆ ಇಷ್ಟ ಆಗುತ್ತೆ. ಮತ್ತು ಶುಗರ್ ನಾನು ಹಂಗೇನು ಅಷ್ಟು ಇಷ್ಟ ಆಗಿಲ್ಲ ಫಸ್ಟ್ ಟೈಮಲ್ಲೇ. ಮೆಬಿಲಿನ್ ಚೆನ್ನಾಗಿದೆ ಪರ್ಸ್ನಲಿ ಹೇಳ್ಬೇಕಂತಂದರೆ. ಇನ್ಯಾವುದೋ ನಾನು ಅಷ್ಟು ಯೂಸ್ ಮಾಡಿಲ್ಲ. ಡಾಜ್ನವ್ರು ಒಂದು ಏನಿದ್ರು ಐಲೈನರ್ಗಷ್ಟೇ.
ಬಿಂದಿ ಯೂಸ್ ಮಾಡೋದಕ್ಕಷ್ಟೇ. ಐ ಶ್ಯಾಡೋ ಲಾಂಗ್ ಇದಕ್ಕೆಲ್ಲ ಇಟ್ಸ್ ನಾಟ್ ಸೂಟಬಲ್ ಅಂತಲೇ ಹೇಳ್ಬೋದು. ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೋಬೋದಷ್ಟೆ. ಲ್ಯಾಕ್ಮಿನೂ ಚೆನ್ನಾಗಿದೆ. ಲ್ಯಾಕ್ಮಿನೂ ಕೂಡ ಕಾಜಲ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ನನಗೆ ಏನೇನು ಪ್ರಾಬ್ಲಮ್ ಅಂತಂದರೆ, ಈ ಬಲಗಣ್ಣು ಒಂದು ಕಡೆ ಮುಚ್ಕೊಂಡು ಇನ್ನೊಂದು ಕಡೆ ಎಡಗಣ್ಣು ಓಪನ್ ಮಾಡ್ಬೋದು. ಬಟ್ ಎಡಗಣ್ಣು ಮುಚ್ಕೊಂಡು ಬಲಗಣ್ಣು ಓಪನ್ ಮಾಡೋದು ಪ್ರಾಕ್ಟೀಸೇ ಇಲ್ಲ, ಅದು ಬರೋದೇ ಇಲ್ಲ. ಆವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಲ್ಲಿ ಕೂಡ ಸ್ಮಡ್ಜ್ ಆಗಿದೆ. ಬಟ್ ನಮ್ಮ ಬ್ಲ್ಯಾಕ್ ಥೀಮಲ್ಲೇ ಇದು ಮಾಡೋದ್ರಿಂದ ನೋಡಿ ಸ್ಮಡ್ಜ್ ಆಗಿದೆ. ಅದನ್ನು ಕೂಡ ನಾನು ಒಂದು ಸ್ವಲ್ಪ ಇದು ಮಾಡಿ ಒಂದು ಸ್ವಲ್ಪ ಟಚಪ್ ಕೊಟ್ಟೆ ಅಷ್ಟೇ. ಈಗ ಬ್ಲ್ಯಾಕ್ ಐ ಶೇಡಲ್ಲಿ ಅಲ್ಲ, ಐಬ್ರೋ ಫಿಲ್ಲಿಂಗ್ ಇದರಲ್ಲೇ ಸ್ಮಡ್ಜ್ ಮಾಡ್ತಾಯಿದ್ದೀನಿ ಅಷ್ಟೇ. ಮೇಲೆ ಸ್ವಲ್ಪ ಕೆಳಗೆ ಎರಡು ಸ್ಮಡ್ಜ್ ಮಾಡಿದ್ದೀನಿ. ಒಂದು ಸ್ವಲ್ಪ ಲೈಕ್ ಐ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣಿಸ್ಲಿ ಅಂತ. ಏನು ಆ ಥರ ಆಗಿದೆಯಲ್ಲ, ಆ ಥರ ಆಗಿ ಶಿಮ್ಮರ್ಸ್ ಹಾಕಿದ್ರೆ ಕ್ಲೋಸ್ ಆಗುತ್ತೆ. ಮತ್ತು ಶಿಮ್ಮರ್ಸ್ನ ನಾನು ಟಚಪ್ ಕೊಡ್ತಾಯಿದ್ದೀನಿ ಅಷ್ಟೇ, ಆ ಬ್ಲ್ಯಾಕ್ ಮಾರ್ಕೆಲ್ಲ ಕಾಣಿಸೋದಿಲ್ಲ ಅಂತ. ಅದಕ್ಕೆ ಫಸ್ಟ್ ಐ ಮೇಕಪ್ ಮಾಡ್ಕೊಡ್ಬೇಕು, ಆವಾಗ ನಮ್ಮ ಮೇಕಪ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ನಾನೊಂದು ಸ್ವಲ್ಪ ಈ ಐ ಕಾರ್ನರಲ್ಲಿ ಸ್ವಲ್ಪ ಅಪ್ಲೈ ಆಗಿರಲಿಲ್ಲ, ಅದಕ್ಕೋಸ್ಕರ ನೋಡಿ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತು ನಂದು ವಾಟರ್ ಏಸು ಕಾಜಲ್ ಜೊತೆಗೆ ನೀರು ತುಂಬ್ಕೊಬಿಡುತ್ತೆ. ಸ್ವಲ್ಪ ಸ್ಪ್ರೆಡ್ ಆಯಿತು. ಅದೇ ಒಬ್ಬೊಬ್ರದ್ದು ಅವ್ರು ಹಾಕೊಂತಿರ್ತಾರಲ್ಲ ಕಣ್ಣಾಗ ನೀರೇ ಬರೋದು. ನಂದು ಹಾಕೊಳ್ತಿದ್ದಂಗೆ ಕಣ್ಣಾಗ ನೀರು ಬಂದುಬಿಡುತ್ತೆ. ಇದೊಂದು ಪ್ರಾಬ್ಲಮ್ಮು. ನನಗೆ ಆ್ಯಕ್ಚುಲಿ ಕಾಜಲ್ಸ್ ಎಲ್ಲ ಇಷ್ಟ, ಬಟ್ ಈ ಥರ ಆಗುತ್ತೆ. ವಾಟರ್ ಪ್ರೂಫ್ ಆದರೆ ಬೆಟರು, ಇಲ್ಲ ಅಂತಂದರೆ ನನ್ನ ಕಣ್ಣಲ್ಲಿ ನಿಲ್ಲೋದೇ ಇಲ್ಲ, ಸ್ಮಡ್ಜ್ ಬೇಗ ಆಗಿಬಿಡುತ್ತೆ. ನೋಡಿ ಅದಕ್ಕೆ ಒಂದು ಸ್ವಲ್ಪ ಬ್ಲ್ಯಾಕ್ ತಗೊಂಡು ಬ್ಲ್ಯಾಕ್ ಐ ಶೇಡೋ ತಗೊಂಡು ಕೆಳಗಡೆ ಒಂದು ಸ್ವಲ್ಪ ಅದನ್ನೇ ಇತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ಸ್ಮಡ್ಜ್ ಮಾಡ್ತಾಯಿದ್ದೀನಿ. ಸೊ ಇದರ ಕಾಜಲ್ಸ್ ಮತ್ತು ಐಲೈನರ್ ಹಾಕೊಳ್ಳೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಈಗ ಪೌಡರ್ ಟ್ಯಾಪ್ ಮಾಡ್ತಿದ್ದೀನಿ, ಅಂದರೆ ಕಾರ್ನರಲ್ಲಿ ಲುಕ್ಕು ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ. ಯಾಕೆ ಸ್ವಲ್ಪ ಬ್ರೌನು ಕೂಡ ಮಿಕ್ಸ್ ಮಾಡಿದೆ. ಲೈಕ್ ಐ ಶೇಡಲ್ಲೇ ಒಂಥರ ಶಿಮ್ಮರ್ಸ್ ಇರೋದು ಪೌಡರ್ ಟ್ಯಾಪ್ ಬರುತ್ತಲ್ಲ, ಅದನ್ನೇ ಕೂಡ ಹೈಲೈಟರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಹೈಲೈಟರ್ ಇಲ್ಲ ಅಂತಂದರೆ ಈ ಥರ ಯೂಸ್ ಮಾಡ್ಬೋದು. ಲೈಕ್ ಪಿಂಕ್ ಕಲರ್ ಇದೆ ಬರುತ್ತಲ್ಲ ಐ ಶೇಡೋ, ಅದನ್ನು ಲೈಕ್ ಪೌಡರ್ ಬ್ರಷ್, ಆ ಪೌಡರ್ನ ಬ್ರಷಾಗಿ ಕೂಡ ನಾವು ಟಚಪ್ ಕೊಡ್ಬೋದು ಲಾಸ್ಟಲ್ಲಿ. ಸ್ವಲ್ಪ ಪಿಂಕಿಶ್ ಜಾಸ್ತಿ ಕಾಣಿಸ್ಬೇಕು, ಅದು ಟಚಪ್ ಇದೆಲ್ಲ ಹಾಕಿದ್ದಾದ್ಮೇಲೆ ಸ್ವಲ್ಪ ಇದಾಯಿತು ಅಂತಂದರೆ. ಈಗ ನಾನು ಒಂದು ಲುಕ್ ನೋಡಿದ್ದೆ, ಒಂದು ವೈರಲ್ ಹಾಕಿ ನೀವೇ ನೋಡಿರ್ತೀರಲ್ಲ, ಲೈಕ್ ಕಾಜಲ್ ಹಾಕಿ ಆಮೇಲಿಂದ ಒಂದು ರೆಡ್ ಲಿಪ್ಸ್ಟಿಕ್ ಅಥವಾ ಬ್ರೌನ್ ಯಾವುದಾದ್ರೂ ಒಂದು ಹಚ್ಬಿಟ್ಟು ಇದ್ದಾರೆ. ಇದು ಆ್ಯಕ್ಚುಲಿ ವೈನ್ ಲಿಪ್ಸ್ಟಿಕ್ಕು, ಅದಾಲೆ ಇಟ್ ವಾಸ್ ಗಾನ್ ಅನಿಸುತ್ತೆ. ಅದಕ್ಕೆ ಇದೆಲ್ಲ ಸ್ಪ್ರೆಡ್ ಆಗಿತ್ತು ಸೈಡಲ್ಲೆಲ್ಲ, ಅದನ್ನು ನೋಡ್ಕೊಳ್ತಾ ಇದ್ದೆ. ಸೊ ಅದಾದಮೇಲೆ ಬ್ರೌನ್ ಲಿಪ್ಸ್ಟಿಕ್ ಯೂಸ್ ಮಾಡಿದೆ. ನಾಟ್ ಬ್ರೌನ್, ಬ್ರೌನ್ ಜುಡಿಯೋದು ಬ್ರೌನ್ ಶೇಡ್ ಇದೆ. ನನ್ನ ಹತ್ರ ಮೆರೂನು ಇದೆ ಲ್ಯಾಕ್ಮಿ.
ಆ್ಯಕ್ಚುಲಿ ಮೆರೂನ್ ಅಂದರೆ ಇಷ್ಟ. ಮೆರೂನ್ ಲೈಕ್ ಬರ್ಗ್ಯಾಂಡಿ ಕಲರ್ಸ್. ಲಿಪ್ನ ಹೈಲೈಟ್ ಮಾಡ್ತವೆ ಅಂತಲೇ ಹೇಳ್ಬೋದು ಆ ಕಲರ್ಸ್ ಎಲ್ಲ. ಲೈಕ್ ಪಿಂಕ್ ಕಲರ್ಸ್ ಲೈಕ್ ಡೇ ಟು ಡೇ ಇದರಲ್ಲಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಲೈಟ್ ಪಿಂಕ್, ಲೈಕ್ ಪೀಚ್ ಕಲರ್ಸ್. ನಮ್ಮ ಮೇಕಪ್ ತುಂಬ ಹೈಯಾಗಿ ಕಾಣಿಸ್ಬೇಕಾದ್ರೆ ನಾವು ನ್ಯೂ ಲಿಪ್ಸ್ಟಿಕ್ ಯೂಸ್ ಮಾಡಬೇಕು. ಬಟ್ ಇದು ಫೆಸ್ಟಿವಲ್ ಲುಕ್ ಅಲ್ಲ. ಈಗ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಲೈಕ್ ಬ್ಲಷ್. ಮುಂಚೆನೇ ಹಾಕ್ಬೋದಾಯಿತು, ಬಟ್ ನಾನು ಲಾಸ್ಟಲ್ಲಿ ಹಾಕ್ತಿದ್ದೀನಿ ಅಷ್ಟೇ. ಕೈಲೇ ಸ್ಮಡ್ಜ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಇದು ಕೈಲೇ ನೀಟಾಗಿ ಇದಾಗುತ್ತೆ. ಬಟ್ ಲಾಸ್ಟಲ್ಲಿ ಸ್ವಲ್ಪ ಪಿಂಕ್ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಕಾಂಪ್ಯಾಕ್ಟ್ ಹಾಕಿ ಇದು ಮಾಡ್ಕೋಬೋದು. ಈಗ ನಾನು ಕಾಂಟೋರ್ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಒಂದೇ ಸಲ ಬ್ಲೆಂಡ್ ಮಾಡ್ಕೋಬೋದಲ್ಲ. ಕನ್ಸಿಲರ್ ಅಲ್ಲ ಅಪ್ಲೈ ಮಾಡಿದ್ದೀನಿ. ಸೊ ಕಾಂಟೋರ್ ನಮ್ಮ ಶೇಪ್, ನಮ್ಮ ಫೀಚರ್ಸ್ನ ಎನ್ಹಾನ್ಸ್ ಮಾಡೋದಕ್ಕೆ ತುಂಬ ಒಳ್ಳೆಯದಂತ. ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಮೂಗು ಮೇಲೆ ಕಾಂಟೋರ್ ಅಂದರೆ ನಮ್ಮ ಮೂಗು ಶಾರ್ಪಾಗಿ ಕಾಣಿಸ್ಬೇಕು, ಹೈಲೈಟಾಗಿ ಕಾಣಿಸ್ಬೇಕು ಅಂತಂದರೆ ನಾವು ಕಾಂಟೋರ್ನ ಯೂಸ್ ಮಾಡಬೇಕಾಗುತ್ತೆ. ಲೈಕ್ ಪ್ರೊಫೆಷನಲ್ ಪ್ಯಾಲೆಟ್ ತೊಗೊಂಡಿರೋದ್ರಿಂದ ಅದರಲ್ಲೇ ಎಲ್ಲ ಬಂದಿದೆ. ಕಾಂಟೋರ್, ಕರೆಕ್ಟರ್, ಕನ್ಸಿಲರ್ಸ್. ನಾನು ಆ್ಯಕ್ಚುಲಿ ಕನ್ಸಿಲರ್ ಇನ್ನೊಂದು ಆರೆಂಜ್ ಕಲರ್ ಪರ್ಚೇಸ್ ಮಾಡಬಾರ್ದಾಯಿತು, ಬಟ್ ಇಟ್ಸ್ ಫೈನ್, ಬೇಕಾಗುತ್ತೆ ಅದು ಕೂಡ. ಇದರಲ್ಲೇ ಎಲ್ಲ ಕೊಟ್ಟಿದ್ದರು. ಆಲ್ಮೋಸ್ಟ್ ನಾನು ಚಿಕ್ಕ ಇದು ತೊಗೊಂಡಿದ್ದೀನಲ್ಲ, ಅದೇ 800 ಸಮಥಿಂಗ್, ಅದು ಚಿಕ್ಕ ಪ್ಯಾಕ್. ನೋಡಿ, ಹೈಲೈಟರ್ ಯೂಸ್ ಮಾಡ್ತಾಯಿದ್ದೀನಿ. ಲೈಕ್ ಟೆಂಪಲ್ ಚಿಕ್ಸ್ ಏರಿಯೋಕ್ಕೆ ಹೈಲೈಟ್ ಆಗಲಿ ಅಂತ. ಆ್ಯಕ್ಚುಲಿ ಮೇಕಪ್ಪು ತುಂಬ ಸೆಟಲ್ ಅಂದರೆ ಅಷ್ಟೊಂದಿಲ್ಲ ಅಂತಂದರೆ ತುಂಬ ಕೇಕೆ ಆಗಿರಲಿಲ್ಲ. ನೋಡಿ, ಎಲ್ಲೂ ಕೂಡ ಹೈಲೈಟರ್ ಯೂಸ್ ಮಾಡ್ತಾಯಿದ್ದೀನಿ. ಮೀನ್ಸ್ ಲೈಕ್ ಐ ಶೋಡೋನೇ ಹೈಲೈಟರಾಗಿ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಕೈಯಲ್ಲಿ ಕೂಡ ಒಂದು ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ಇಲ್ಯುಮಿನೇಟರ್ ಗ್ಲೋ ಬರೋದಕ್ಕೆ. ಆ್ಯಕ್ಚುಲಿ ಗ್ಲೋ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ, ಅದು ನೀಟಾಗಿ ಬ್ಲೆಂಡ್ ಮಾಡಬೇಕು. ಆಮೇಲಿಂದ ನಾವು ಬ್ಲಷು ಅದೆಲ್ಲ ಪೌಡರ್ ಟಪ್ ಮಾಡ್ಬೋದು. ಇಲ್ಯುಮಿನೇಟರ್ ಆದಮೇಲೆ ಕಾಂಪ್ಯಾಕ್ಟ್ ಹಾಕ್ಬಿಟ್ಟು ಲೈಕ್ ಲೂಸ್ ಪೌಡರ್ ಹಾಕಿ ಆಮೇಲಿಂದ ಬ್ಲಷ್, ಹೈಲೈಟರ್ ಎಲ್ಲನ ನಾವು ಪೌಡರ್ ಕ್ರೀಮ್ ಇದರಲ್ಲಿ ಅಪ್ಲೈ ಮಾಡಿದರೆ ಪೌಡರ್ ಇದರಲ್ಲಿ ಯೂಸ್ ಮಾಡ್ಬೋದು. ನನ್ನ ಹಣೆ ಮೇಲೆ ಸ್ವಲ್ಪ ಹಾಕಿದ್ದೆ, ಅಲ್ಲೂ ಕೂಡ ಸ್ವಲ್ಪ ಗ್ಲೋ ಕಾಣಿಸ್ಲಿ ಅಂತ. ಇದು ಆ್ಯಕ್ಚುಲಿ ಇದು ಲೈಟ್ ಬೆಲ್ಗಳು ಮಾಡಿರೋದು. ಲೈಕ್ ಸನ್ಲೈಟಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಒಂದು ಪಿಕ್ ಹಾಕಿರ್ತೀನಿ ನೋಡಿ, ಈ ಥರ ಕಾಣಿಸುತ್ತೆ. ಇಷ್ಟೊತ್ತು ವಿಡಿಯೋ ಎಡಿಟಿಂಗು ಎಲ್ಲ ಒಂದು 3-4 ಅವರ್ಸ್ ತಗೊಳ್ಳುತ್ತೆ ಒಂದು ಕಂಟೆಂಟ್ ಶೂಟ್ ಮಾಡಬೇಕಾದ್ರೆ. ಏನು ಮಾಡಿದೆ ಅಂತಂತಂದರೆ, ದೊಡ್ಡ ಸ್ಟಿಕ್ಕರ್ ಇತ್ತು ನಮ್ಮ ಅಮ್ಮಂದು, ಅದನ್ನು ಕ್ರಾಸಲ್ಲಿ ಕಟ್ ಮಾಡಿದ್ದೆ. ಇದು ಲುಕ್ಕು ಲೈಕ್ ಹಾಫ್ ಮೂನ್ ಥರ ಇರುತ್ತೆ, ಅರ್ಧ ಚಂದ್ರ, ಅದು ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಅಂತ.
ಸೊ ಎಲ್ಲ ಡನ್. ಆಮೇಲೆ ನೀವು ಸೆಟ್ಟಿಂಗ್ ಸ್ಪ್ರೇಯಲ್ಲಿ ಅಥವಾ ಯೂಸ್ ಮಾಡಿದ್ರೆ ನಿಮ್ಮ ಮೇಕಪ್ ಮುಗ್ದೋಯ್ತು. ಜಸ್ಟ್ ನಾನು ಈ ಲುಕ್ ಆದಮೇಲೆ ನಾನು ಮೇಕಪ್ ತೆಗಿತೀನಿ. ಮತ್ತು ಸೆಟ್ಟಿಂಗ್ ಸ್ಪ್ರೇ ಹಾಕ್ಕೊಂಡ್ರೆ ಲೈಕ್ ತುಂಬ ಇದ್ದಾವೆ. ಲೋರಿಯಲ್, ಲ್ಯಾಕ್ಮಿ ಚೆನ್ನಾಗಿರುತ್ತಂತೆ. ಮೆಬಿಲಿಯನ್ಸ್, ಲೋರಿಯಲ್ ಈಗ ಸೆಟ್ಟಿಂಗ್ ಸ್ಪ್ರೇ ವಿತ್ 3 ಮಿನಿಟ್ಸ್ ಅಂತ ಇದೆ. 3 ಮಿನಿಟ್ಸ್ 3 ಸೆಕೆಂಡ್ಸ್ ಅದು ಕೂಡ ಯೂಸ್ ಮಾಡ್ಬೋದು. ಅದು 800-700 ಸಮಥಿಂಗ್ ಇದೆ ಸೆಟ್ಟಿಂಗ್ ಸ್ಪ್ರೇ. ನೀವು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ಬೇಕಾದ್ರೆ ತುಂಬ ಕಣ್ಣು ಮುಚ್ಕೊಂಡು ದೂರದಿಂದ ಒಂದು ಲೈಕ್ ಮೂಗಿಂದ ಒಂದು ಸೈಡು ಮತ್ತು ನಿಮ್ಮ ಚಿಕ್ಸಿಂದ ಒಂದು ಸೈಡು, ಈ ಕಡೆ ಚಿಕ್ಸಿಂದ ಲೆಫ್ಟ್ ಸೈಡ್ ಒಂದು 3 ಟೈಮ್ ಸ್ಪ್ರೇ ಮಾಡಿ ಒಂದು ಸ್ವಲ್ಪ ದೂರನೇ ಇಟ್ಕೊಂಡು ಕಣ್ಣಿಗೆಲ್ಲ ತಗುಲೋದು ಬೇಡ ಅದಕ್ಕೋಸ್ಕರ. ಸೊ ಅವಾಗ ಇದು ಸಿಂಪಲಾಗಿ ರೆಡಿ ಆಗಿದೆ. ಇದು ಜುಮ್ಕಿ ತುಂಬ ದೊಡ್ಡದಾಗಿ ಇದೆ. ದಿಸ್ ಈಸ್ ಹೇರ್ ಲುಕ್ಸ್. ಈ ಹೇರ್ ಲುಕ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಲೈಕ್ ನಾವು ಇಯರ್ ಟು ಇಯರ್ ಡಿವೈಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ಇಯರ್ ಪಿಯರ್ಸಿಂಗ್ ಆಗಿರೋದ್ರಿಂದ ತುಂಬ ಇದು ನೋವು ಬರ್ತಿತ್ತು. ಹಿಂಗೆ ಕೂಲೆಲ್ಲ ತಗ್ಲಾಕೊಳ್ಳುತ್ತೆ. ಅದು ಸ್ವಲ್ಪ ಹೀಲಾದರೆ ಚೆನ್ನಾಗಿರುತ್ತೆ. ಇದು ಫಸ್ಟ್ ಒಂದು ಲುಕ್ಕು ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರು ಕೂಡ ಸಬ್ಸ್ಕ್ರೈಬ್ ಅಂತೂ ಜಾಸ್ತಿ ಆಗ್ತಾನೇ ಇಲ್ಲ. ಅದಕ್ಕೆ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು. ಫಸ್ಟು ಇದು ಲಾಂಗ್ ವಿಡಿಯೋ ಮಾಡಬಾರ್ದು ಅಂದ್ಕೊಂಡ್ರು, ಬಟ್ ಈಗ ನವರಾತ್ರಿ ಬೇರೆ ಬರ್ತಿದೆಯಲ್ಲ ಅಂತ ನಾನು ಮಾಡಿದೆ. ತುಂಬ ನನ್ನ ಕೂದಲು ತುಂಬ ಲೈಕ್ ತಿಕ್ಕಾಗಿದ್ದಾವೆ ಅಂದ್ಕೋಬೋದು, ಬಟ್ ನಾರ್ಮಲ್ ಬಾಚಿಗಿದ್ದು ಎಲ್ಲ ಬೇಗ ಇದೋಗೋದೇ ಇಲ್ಲ, ಮುರಿದೋಗ್ಬಿಡ್ತವೆ ಆ ಥರ. ಲೈಕ್ ತುಂಬ ವಾಲ್ಯೂಮ್ ಇದೆ ಅಂತಲ್ಲ, ಬಟ್ ಒಳಗೆ ಸ್ವಲ್ಪ ವಾಲ್ಯೂಮ್ ಇದೆ. ಆ್ಯಕ್ಚುಲಿ ನಾನು ಹೇರ್ ಕಟ್ ಮಾಡಿದ್ದೀನಿ. ಹೋದ ವರ್ಷನೇ ಒಟ್ಟು ಟ್ವೈಸ್ ಆರ್ ಥ್ರೈಸ್ ಮಾಡಿದ್ದೀನಿ. ಇಷ್ಟಿಷ್ಟು ಉದ್ದ, ತುಂಬ ಉದ್ದದ್ದೇ ನಾನೇ ಮಾಡ್ಕೊಂಡಿದ್ದೀನಿ. ಅದಕ್ಕೂ ರೀಸನ್ಸ್ ಹೇಳ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಇದು ನೋಡಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇದು ಬಂದು ಒಳಗಡೆ ಹೋಗಬೇಕು. ಸೊ ಆ ಥರ ಒಳಗಡೆ ಹಾಕಿ ಈ ಥರ ಮಾಡ್ಕೋಬೇಕು. ಅದನ್ನು ಹಿಂದೆ ನಾವು ಲೈಕ್ ಸುಜಾತ ಪಿನ್ನಲ್ಲ ಅಥವಾ ಯು ಪಿನ್ನಲ್ಲ ಸೆಕ್ಯೂರ್ ಮಾಡ್ಕೋಬೇಕು. ನೋಡಿ ಕೂದಲು ಬಂತು. ಫ್ರಂಟ್ ಹೇರ್ ಕಟ್ ಮಾಡಿರೋದ್ರಿಂದ ಅದು ಫುಲ್ ಕೂಡ್ಸೋಕ್ಕಾಗ್ತಿರಲಿಲ್ಲ, ಬಟ್ ಲುಕ್ ವೈಸ್ ಚೆನ್ನಾಗಿತ್ತು. ಇದು ಡಿಫ್ರೆಂಟ್ ಬನ್, ಲೈಕ್ ಜೀನ್ಸ್ಗೂ ಕೂಡ ನಾವು ಯೂಸ್ ಮಾಡ್ಬೋದು. ನೋಡಿ ಈ ಥರ ಹಾಕ್ಕೊಂಡು ಇನ್ನೊಂದು ಬಂದು ಕ್ರಿಯೇಟ್ ಆಗುತ್ತೆ, ಇನ್ನೊಂದು ಜಡೆ ಥರ. ಅದಕ್ಕೆ ಯು ಪಿನ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತಿರುತ್ತೆ. ಲೈಕ್ ವಾಲ್ಯೂಮು ಕೂಡ ಕಾಣಿಸುತ್ತೆ. ನಾವು ಮುಂದೆ ಏರ್ಬಿಟ್ರೆ ಕಲ್ ಮಾಡ್ಬೋದು. ದಿಸ್ ಈಸ್ ಫೈನಲ್ ಲುಕ್. ಈ ಥರ ಕಾಣಿಸ್ತಾ ಇತ್ತು ನೋಡಿ, ಎಷ್ಟು ಗ್ಲೋ ಆಗಿದೆ ಅಂತ. ಆ ಹೇರ್ ಸ್ಟೈಲು ಕೂಡ ಇಷ್ಟ ಆಯಿತು. ಲಿಪ್ಸ್ಟಿಕ್ ಒಂಥರ ಡಿಫ್ರೆಂಟ್ ಆಗಿತ್ತು. ಲೈಕ್ ಮೆರೂನು ಅಲ್ಲ, ಲೈಕ್ ಆ ಕಡೆ ಬ್ರೌನು ಅಲ್ಲ, ಎಲ್ಲ ಸ್ವಲ್ಪ ಡಿಫ್ರೆಂಟ್ ಕಲರಲ್ಲಿ ಇದಾಯಿತು ನೋಡಿ. ಇದು ಲೈಕ್ ಲಾಸ್ಟಲ್ಲಿ ಈ ಥರ ನಾನು ಒಂದು ವಿಡಿಯೋ ಫುಲ್ ಯಾವ ಥರ ಲುಕ್ ಕಾಣಿಸುತ್ತೆ ಅಂತ. ಸೊ ಈ ಥರ ಕಾಣಿಸುತ್ತೆ ಸ್ಯಾರಿ ಫೈನಲ್ ಲುಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್.